ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿ.ಕಾಮ್ ಥರ್ಡ್ ಸೆಮಿಸ್ಟರಲ್ಲಿ ಬರುವಂತಹ ಏನು EDP ಉದ್ಯಮಶೀಲತೆ ಅಭಿವೃದ್ಧಿ ಅಂತ ವಿಷಯ ಇದೆ. ಅದರಲ್ಲಿ ಬರುವಂಥ 5 ಅಂಕದ 5ನೇ ಭಾಗ ವ್ಯತ್ಯಾಸಗಳು. ಸೊ ವ್ಯತ್ಯಾಸದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಪೇಪರ್ನಲ್ಲಿ. ಸೊ ವ್ಯತ್ಯಾಸದ ಮೇಲೆ ಕೇಳಿದಾಗ ಯಾವ ವ್ಯತ್ಯಾಸದ ಪ್ರಶ್ನೆಗಳು ಬರುತ್ತೆ, ಅವಕ್ಕೆ ಉತ್ತರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಅದನ್ನು ಜಾಯ್ನ್ ಆಗೋದ್ರಿಂದ ನಿಮಗೆ ಎಲ್ಲ ಕ್ವಶನ್ಗಳಿಗೆ ಯಾವ ರೀತಿ ಶಾರ್ಟ್ಕಟ್ ಓದೋ ವಿಧಾನ ಇರುತ್ತೆ, ಹೇಗೆ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಹೈಯೆಸ್ಟ್ ಸ್ಕೋರ್ನ ಹೇಗೆ ಮಾಡಬೇಕು, ಅಕ್ಯುರೇಟ್ ಪ್ರಶ್ನೆ ಯಾವ ಬಂದಿದೆ ಪೇಪರಲ್ಲಿ ಅವುಗಳನ್ನು ಕೂಡ ನಾವು ಅಲ್ಲಿ ಕೊಡ್ತೀವಿ. ಸೊ ಈಗ ವಿಡಿಯೋಕ್ಕೆ ಬರೋಣ. ಈಗ ನಾವು ನೋಡ್ತಾ ಇರೋದೇನೆಂದರೆ ವ್ಯತ್ಯಾಸಗಳು. ಮೊದಲೇದ್ದು ಸಣ್ಣ ಕೈಗಾರಿಕೆ, ಅದಕ್ಕೆ ಮಧ್ಯಮ ಅಥವಾ ಬೃಹತ್ ದೊಡ್ಡ ಕೈಗಾರಿಕೆ ನಡುವಿನ ವ್ಯತ್ಯಾಸ ತಿಳಿಸಿ ಅಂತಾರೆ. ಸೊ ಒಂದು ಕಾಲಮ್ನಲ್ಲಿ ಸಣ್ಣ ಕೈಗಾರಿಕೆ ಹಾಕಬೇಕು, ಇನ್ನೊಂದು ಕಾಲಮ್ದಲ್ಲಿ ಅವರು ಮಧ್ಯಮ ಕೈಗಾರಿಕೆ ಅಂದಿದ್ರೆ, ಬೃಹತ್ ಕೈಗಾರಿಕೆ ಅಂದಿದ್ರೆ, ದೊಡ್ಡ ಕೈಗಾರಿಕೆ ಅಂದಿದ್ರೆ ಆ ಕೈಗಾರಿಕೆ ಹೆಸರನ್ನು ಹಾಕಬೇಕು. ಅಂಶಗಳು ನೀವು ನೆನಪಿಟ್ಕೋಬೇಕಾಗಿರೋ ಅಂಶಗಳು. ಸೊ ಕಾರ್ಯನಿರ್ವಹಿಸುವ ಪ್ರದೇಶ. ಸಣ್ಣ ಕೈಗಾರಿಕೆಗಳು ಹೆಚ್ಚಾನೆಚ್ಚು ಸ್ಥಳೀಯ ಏನು ಬಳಸ್ತವೆ ಅಂದರೆ ಸ್ಥಳವನ್ನು ಬಳಸ್ತವೆ. ಯಾವಾಗಲೂ ಸ್ಥಳೀಯ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತವೆ. ಇಲ್ಲಿ ಹೆಚ್ಚು ಪ್ರದೇಶಗಳಲ್ಲಿಯೂ ಕೆಲಸ ಮಾಡ್ತವೆ, ಅಂದರೆ ಒಂದೇ ಬ್ರಾಂಚ್ ಇರೋದಿಲ್ಲ, ಭಾಳಷ್ಟು ಬ್ರಾಂಚ್ಗಳಿರುತ್ತೆ. ಇದು ಒಂದೇ ಬ್ರಾಂಚಿನಲ್ಲಿ ಕೆಲಸ ಮಾಡುತ್ತೆ. ಇನ್ನು ನೆಕ್ಸ್ಟು ನಮೂನೆ, ಯಾವ ರೀತಿಯಂಥ ವ್ಯವಹಾರವನ್ನು ಮಾಡ್ತವೆ. ಇವು ವೈಯಕ್ತಿಕ ಉದ್ದಿಮೆಗಳಾಗಿರ್ತವೆ, ಇವು ವೈಯಕ್ತಿಕವಾಗಿರುವುದಿಲ್ಲ. ಇದು ಯಾವ ರೀತಿಯದು, ಹೆಚ್ಚು ಮಾನವ ಬಲದ ಮೇಲೆ, ಅಂದರೆ ಇಲ್ಲಿ ಯಂತ್ರೋಪಕರಣಗಳು ಹೆಚ್ಚಾಗಿ ಬಳಸೋದಿಲ್ಲ, ಮನುಷ್ಯರ ಮೇಲೆ ಅವಲಂಬಿತ ಆಗಿರುತ್ತದೆ. ಇಲ್ಲಿ ಯಂತ್ರೋಪಕರಣಗಳ ಮೇಲೆ ಅವಲಂಬನೆ ಇರುತ್ತದೆ. ಮಾಲೀಕತ್ವ. 4ನೇದ್ದು ಮಾಲೀಕತ್ವ. ಇಲ್ಲಿ ಒಬ್ಬನೇ ಹೆಚ್ಚಾಗಿ ಮಾಲೀಕನಾಗಿರುತ್ತಾನೆ, ಕೆಲವು ಸಂದರ್ಭದಲ್ಲಿ ಪಾಲುದಾರಿಕೆ ಇರುತ್ತದೆ. ಇವು ಹೆಚ್ಚಾನೆಚ್ಚು ಪಬ್ಲಿಕ್ ಫಂಡ್ ಇರುತ್ತೆ, ಅಂದರೆ ಸಾರ್ವಜನಿಕರಿಂದ ಷೇರುಗಳ ಮೂಲಕ ಹಣವನ್ನು ಸಂಗ್ರಹಿಸಲಾಗಿರುತ್ತದೆ. ಆಡಳಿತ ನಿರ್ವಹಣೆ. ಇಲ್ಲಿ ಸ್ವತಂತ್ರವಾದ ಮ್ಯಾನೇಜ್ಮೆಂಟ್ ಇರುತ್ತದೆ. ಇಲ್ಲಿ ಸ್ವತಂತ್ರವಾದ ಮ್ಯಾನೇಜ್ಮೆಂಟ್ ಇರಲ್ಲ, ಬದಲಾಗಿ ಮಾಲೀಕರು, ಷೇರುದಾರರು, ಆಡಳಿತಗಾರರು, ಡೈರೆಕ್ಟರ್ಗಳು ಹೊಂದಾಣಿಕೆಯಿಂದ ಬಿಸ್ನೆಸ್ನ ನಡೆಸ್ತಾರೆ. ಸಂಘಟನೆ. ಇಲ್ಲಿ ವೈಯಕ್ತಿಕ ಮಾಲೀಕತ್ವ ಇರುತ್ತದೆ, ಅಂದರೆ ಸಣ್ಣ ಉದ್ಯಮದಲ್ಲಿ ವೈಯಕ್ತಿಕ ಮಾಲೀಕತ್ವ ಅಥವಾ ಪಾಲುದಾರಿಕೆ ಮಾಲೀಕತ್ವ ಇರುತ್ತೆ. ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಇವುಗಳನ್ನ ಕರಿತೀವಿ. ವಿಸ್ತರಿಸಲು ಇರುವ ಅವಕಾಶ. ಇಲ್ಲಿ ಸಣ್ಣ ಬಂಡವಾಳ, ಸಣ್ಣ ಪ್ರಮಾಣದ ವ್ಯಕ್ತಿ, ಒಬ್ಬನೇ ವ್ಯಕ್ತಿ ಓನರ್ ಆಗಿರೋದ್ರಿಂದ ಅವಕಾಶಗಳು ಇರೋದಿಲ್ಲ, ಕಡಿಮೆ ಅವಕಾಶಗಳು, ಸೀಮಿತ ಅವಕಾಶಗಳಿರುತ್ತೆ. ವಿಸ್ತರಿಸೋದಕ್ಕೋಸ್ಕರ ಇಲ್ಲಿ ಭಾಳಷ್ಟು ಅವಕಾಶಗಳು ಸಿಗುತ್ತೆ. ಇನ್ನು ಉದ್ದೇಶ, ಸ್ಥಳೀಯ ಜನರ ಅವಶ್ಯಕತೆಗಳನ್ನು ಪೂರೈಸುವುದಾಗಿರುತ್ತೆ, ಅಂದರೆ ಅಲ್ಲಿ ಲೋಕಲ್ ಜನರಿಗೆ ಏನು ವಸ್ತುಗಳ ಅವಶ್ಯಕತೆ ಇದೆ ಅವುಗಳನ್ನು ಇಲ್ಲಿ ಉತ್ಪಾದಿಸಲಾಗುತ್ತದೆ. ಇಲ್ಲಿ ಮಾರುಕಟ್ಟೆಯನ್ನು ಸ್ಟಡಿ ಮಾಡಿ ಯಾವ ವಸ್ತು ಅವಶ್ಯಕತೆ ಇದೆ ಅದನ್ನು ಉತ್ಪಾದಿಸ್ತಾರೆ. ಅವಧಿ, ಕಡಿಮೆ ಅವಧಿಯಲ್ಲಿ ಈ ಉದ್ಯಮಗಳು ಪ್ರಾರಂಭ ಆಗುತ್ತೆ, ಕಡಿಮೆ ಅವಧಿಯಲ್ಲಿ ಇವು ಬಂದಾಗುತ್ತೆ, ಆದರೆ ಇದು ದೀರ್ಘಾವಧಿಯಲ್ಲಿ ಇವು ನಡೆಯುತ್ತೆ. ಸೊ ಬಿಸ್ನೆಸ್ ಪ್ರಾರಂಭಿಸಬೇಕಂದ್ರೂ ರೂಲ್ಸ್ ರೆಗ್ಯುಲೇಷನ್ಸ್ ಭಾಳ ಇರುತ್ತೆ, ದೀರ್ಘಾವಧಿ ಸಮಯ ತೆಗೆದುಕೊಳ್ಳುತ್ತೆ, ಹಾಗೂ ಸಂಸ್ಥೆ ಕೊನೆಗೊಳ್ಬೇಕಂದ್ರೆ, ಎಂಡ್ ಆಗಬೇಕಂದ್ರೆ, ಮುಚ್ಚಬೇಕಂದ್ರೂ ಕೂಡ ಅವಧಿ ಹಿಡಿಯುತ್ತೆ. ಕಾರ್ಮಿಕರ ನಮೂನೆ. ಇಲ್ಲಿ ಅಸಂಘಟಿತರು, ಯಾವುದೇ ನಿರ್ದಿಷ್ಟವಾದಂತಹ ಒಂದು ಕಾರ್ಮಿಕರ ಸ್ಥಿರತೆ ಇರೋದಿಲ್ಲ, ಇಲ್ಲಿ ಸ್ಥಿರ ಕಾರ್ಮಿಕರಿರ್ತಾರೆ, ಆದ್ದರಿಂದ ಇದು ಸಂಘಟಿತ. ಇನ್ನು ನೆಕ್ಸ್ಟ್ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. 2ನೇ ವ್ಯತ್ಯಾಸ ಉದ್ಯಮ ಸಾಹಸಿ ಮತ್ತು ಆಂತರಿಕ ಉದ್ಯಮ ಸಾಹಸಿ ನಡುವಿನ ವ್ಯತ್ಯಾಸ. ಆಂತರಿಕ ಅನ್ನೋದಕ್ಕೆ ಸಾಂಸ್ಥಿಕ ಸಾಹಸಿ ಅಂತಲೂ ಕೂಡ ಕರೀತಾರೆ. ಇದು 1ನೇ ಪಾಯಿಂಟ್ ನೋಡೋಣ. ಅವಲಂಬನೆ. ಉದ್ಯಮಶೀಲರು, ಈತ ಸ್ವತಂತ್ರ ವ್ಯಕ್ತಿ, ಯಾರ ಮೇಲೂ ಅವಲಂಬಿತವಾಗಿಲ್ಲ. ಆದರೆ ಆಂತರಿಕ ಉದ್ಯಮಶೀಲ ವ್ಯಕ್ತಿ, ಈತ ನೌಕರದಾರನಾಗಿರುತ್ತಾನೆ, ಒಂದು ಕಂಪನಿಯಲ್ಲಿ ನೌಕರದಾರ ಆಗಿರುತ್ತಾನೆ, ಆದ್ದರಿಂದ ಈತ ಸ್ವತಂತ್ರನಲ್ಲ, ಒಂದು ಉದ್ಯಮದ ಮೇಲೆ ಅವಲಂಬನೆಯನ್ನು ಹೊಂದಿರುತ್ತಾನೆ. ಬಂಡವಾಳ ಕೂಡಿಸುವಿಕೆ. ಉದ್ಯಮಶೀಲನು ತನಗೆ ಬೇಕಾದಷ್ಟು ಬಂಡವಾಳವನ್ನು ತಾನೇ ಸಂಗ್ರಹಿಸಿಕೊಳ್ಬೇಕು, ಆದರೆ ಇಲ್ಲಿ ಬಂಡವಾಳವನ್ನು ತಾನೇ ಸಂಗ್ರಹಿಸುವುದಿಲ್ಲ, ಬದಲಾಗಿ ಕಂಪನಿ ಅವನಿಗೆ ಬಂಡವಾಳವನ್ನು ಅವನ ಐಡಿಯಾಕ್ಕೆ ಒದಗಿಸುತ್ತದೆ. ಅಪಾಯ. ಇಲ್ಲಿ ಉದ್ಯಮಶೀಲ ತಾನೇ ಅಪಾಯಗಳನ್ನ ಎದುರಿಸಬೇಕು, ಆದರೆ ಆಂತರಿಕ ಉದ್ಯಮಶೀಲ ಒಬ್ಬ ನೌಕರದಾರ, ಆತ ಯಾವುದೇ ಅಪಾಯವನ್ನು ಎದುರಿಸೋದಿಲ್ಲ, ಆತನ ಬದಲಾಗಿ ಆತನ ಕಂಪನಿ, ಆತ ಕೆಲಸ ಮಾಡುತ್ತಿರೋ ಕಂಪನಿ ಆ ಅಪಾಯಗಳನ್ನ ಎದುರಿಸುತ್ತದೆ. ಕಾರ್ಯಗಳು. ಈತನು ವ್ಯವಹಾರವನ್ನು ಹೊರಗಿನಿಂದ ತನ್ನ ಕಾರ್ಯಗಳನ್ನ ನಡೆಸುತ್ತಾನೆ, ಆದರೆ ಈತ ಒಳಗಡೆನೇ ಇದ್ದು ನೌಕರನಾಗಿ ಕೆಲಸವನ್ನು ನಿರ್ವಹಿಸೋದ್ರ ಮೂಲಕ ವ್ಯವಹಾರವನ್ನು ನಡೆಸ್ತಾನೆ. ಗ್ಯಾರಂಟಿ. ಇವನು ತನಗೆ ಸಾಲ ಕೊಟ್ಟವರಿಗೆ ಹಣವನ್ನು ಷರತ್ತಾಗಿ ಕೊಡುವುದಾಗಿ ಗ್ಯಾರಂಟಿ ಕೊಟ್ಟಿರುತ್ತಾನೆ, ಇಲ್ಲಿ ಯಾವುದೇ ರೀತಿಯ ಹಣವನ್ನು ಕಂಪನಿಗೆ ಹಿಂತಿರುಗಿಸುವ ಗ್ಯಾರಂಟಿ ಇರೋದಿಲ್ಲ. ಕಲ್ಪನೆಗಳು ಅಥವಾ ಯೋಜನೆಗಳು. ಈತನು ಕಲ್ಪನೆಗಳನ್ನು ಸಾಕಾರಗೊಳಿಸಿಕೊಳ್ಳುತ್ತಾನೆ, ಈತ ಹೊಸ ಕಲ್ಪನೆಗಳನ್ನು ಸೃಷ್ಟಿಸುತ್ತಾನೆ. ಉದ್ದಿಮೆಯ ನಮೂನೆ. ಮೊದಲು ಸಣ್ಣ ಉದ್ದಿಮೆಯನ್ನು ಸ್ಥಾಪಿಸುತ್ತಾನೆ, ಈತ ದೊಡ್ಡ ಉದ್ದಿಮೆಯಲ್ಲಿ ನೌಕರನಾಗಿರುವುದರಿಂದ ದೊಡ್ಡ ನೌಕರಿಯಲ್ಲಿ ಹೊಸ ಸಣ್ಣ ಉದ್ದಿಮೆಯನ್ನು ಹುಡುಕುತ್ತಾನೆ. ಫಲ. ಇಲ್ಲಿ ಬರುವಂಥ ಪ್ರತಿಫಲ, ಲಾಭನ ಇವನಿಗೆ ಸಿಗುತ್ತದೆ, ಆದರೆ ಇಲ್ಲಿ ಬರುವಂಥ ಲಾಭ ಇವನಿಗೆ ಇರೋದಿಲ್ಲ, ಬದಲಾಗಿ ತನ್ನ ಕಂಪನಿಗೆ ಸಿಗುತ್ತದೆ, ಅದಕ್ಕಾಗಿ ಇವನಿಗೆ ಪ್ರೋತ್ಸಾಹಧನವನ್ನು ಕೊಡಲಾಗುತ್ತದೆ. ಇನ್ನು ನೆಕ್ಸ್ಟ್ 3ನೇ ವ್ಯತ್ಯಾಸ ನೋಡೋಣ. ಉದ್ಯಮಶೀಲ ಮತ್ತು ಉದ್ಯಮಶೀಲತೆ, ಇವುಗಳ ನಡುವಿನ ವ್ಯತ್ಯಾಸ. ಉದ್ಯಮಶೀಲ ಅನ್ನೋದು ಒಬ್ಬ ವ್ಯಕ್ತಿ, ಉದ್ಯಮಶೀಲತೆ ಅನ್ನೋದು ಒಂದು ಸಂಸ್ಥೆ, ಒಂದು ಯೋಜನೆ. ಇಲ್ಲಿ ಉದ್ಯಮಶೀಲ ಆಡಳಿತ ಅಧಿಕಾರಿ, ಉದ್ಯಮಶೀಲತೆ ಅನ್ನೋದು ಉದ್ಯಮಶೀಲ ಮುಂದೆ ಆಗುವುದನ್ನು
ಆಯೋಜಿಸುವವನಾಗಿರ್ತಾನೆ. ಉದ್ಯಮಶೀಲತೆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದಾಗಿರುತ್ತದೆ, ಅಂದರೆ ಯೋಚಿಸಿದ ಯೋಜನೆಗಳನ್ನು ರೂಪಕ್ಕೆ ತರುವುದಾಗಿರುತ್ತದೆ. ಈತನು ತೀರ್ಮಾನಗಳನ್ನು ಕೈಗೊಳ್ಳುವವನು. ಇಲ್ಲಿ ಒಂದು ಸಂಘಟಿತ ವ್ಯವಸ್ಥೆ ಇದೇ ತೀರ್ಮಾನವಾಗಿರುತ್ತದೆ. ಇಲ್ಲಿ ಹೊಸ ಪರಿಕಲ್ಪನೆಗಳನ್ನು ಗ್ರಹಿಸಲಾಗುತ್ತದೆ. ಇಲ್ಲಿ ಹೊಸ ಕಲ್ಪನೆಗಳನ್ನು ಕಾರ್ಯರೂಪಕ್ಕೆ ತರಲಾಗುತ್ತದೆ, ಅಂದರೆ ಇಲ್ಲಿ ಯೋಚನೆ ಮಾಡಲಾಗುತ್ತದೆ, ಇಲ್ಲಿ ಅದನ್ನು ಜಾರಿಗೆ ತರಲಾಗುತ್ತದೆ. ಉದ್ಯಮಶೀಲ ಅಪಾಯಗಳನ್ನು ಹೊರಲು ಸಿದ್ಧನಾಗಿರುತ್ತಾನೆ. ಇಲ್ಲಿ ಉದ್ಯಮಶೀಲತೆ ಅಪಾಯಗಳನ್ನೇ ಕೊಡುವಂಥದ್ದು. ಸೊ ಆದ್ದರಿಂದ ಇವಿಷ್ಟು ಪಾಯಿಂಟ್ ಏನಿದೆ ಇವು ವ್ಯತ್ಯಾಸಗಳಿಗೆ ಸಂಬಂಧಪಟ್ಟದ್ದು. ಈ 3 ವ್ಯತ್ಯಾಸದಲ್ಲಿ ಒಂದು ಪ್ರಶ್ನೆ ನಿಮಗೆ ಪೇಪರ್ನಲ್ಲಿ 5 ಅಂಕಕ್ಕೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ. ಧನ್ಯವಾದಗಳು.